ಕರ್ನಾಟಕದ ಕೋಲಾರ ಜಿಲ್ಲೆಯ ಕಮ್ಮಸಂದ್ರ ಗ್ರಾಮದಲ್ಲಿರುವ ಕೋಟಿಲಿಂಗೇಶ್ವರ ದೇವಸ್ಥಾನವು ವಿಶ್ವದ ಅತಿ ಎತ್ತರದ 108 ಅಡಿ ಶಿವಲಿಂಗ ಮತ್ತು ಲಕ್ಷಾಂತರ ಶಿವಲಿಂಗಗಳ ಸಂಗ್ರಹಕ್ಕೆ ಪ್ರಸಿದ್ಧವಾಗಿದೆ. 1980ರಲ್ಲಿ ಸ್ವಾಮಿ ಸಾಂಬ ಶಿವಮೂರ್ತಿಯವರಿಂದ ಸ್ಥಾಪಿತವಾದ ಈ ಕ್ಷೇತ್ರವು 3.5 ಎಕರೆ ಪ್ರದೇಶದಲ್ಲಿ ಹರಡಿದ್ದು, ಶಿವನ ಭವ್ಯತೆ ಮತ್ತು ಶಾಂತಿಯುತ ವಾತಾವರಣಕ್ಕೆ ಹೆಸರುವಾಸಿಯಾಗಿದೆ. ಕೋಟಿಲಿಂಗೇಶ್ವರ ದೇವಸ್ಥಾನದ ಪ್ರಮುಖ ಅಂಶಗಳು: ಸ್ಥಳ: ಕೋಲಾರ ಜಿಲ್ಲೆಯ ಕಮ್ಮಸಂದ್ರ ಗ್ರಾಮ, ಕರ್ನಾಟಕ. ಪ್ರಮುಖ ಆಕರ್ಷಣೆ: 108 ಅಡಿ ಎತ್ತರದ ಶಿವಲಿಂಗ ಮತ್ತು 11 ಮೀಟರ್ ಎತ್ತರದ ಬೃಹತ್ ನಂದಿ. ಇತಿಹಾಸ: 1980ರಲ್ಲಿ ಸ್ವಾಮಿ ಸಾಂಬ ಶಿವಮೂರ್ತಿಯವರು ಮೊದಲ ಲಿಂಗವನ್ನು ಸ್ಥಾಪಿಸಿದರು. ವಿಶೇಷತೆ: ಕೋಟಿ ಅಂದರೆ 1 ಕೋಟಿ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸುವ ಗುರಿ ಹೊಂದಿದ್ದು, ಲಕ್ಷಾಂತರ ಲಿಂಗಗಳು ಇಲ್ಲಿವೆ. ಭಕ್ತರು ತಮ್ಮ ಹೆಸರಿನಲ್ಲಿ ಚಿಕ್ಕ ಲಿಂಗಗಳನ್ನು ಪ್ರತಿಷ್ಠಾಪಿಸಬಹುದು. ಇತರ ದೇವಾಲಯಗಳು: ದೇವಸ್ಥಾನದ ಆವರಣದಲ್ಲಿ ವಿಷ್ಣು, ಬ್ರಹ್ಮ, ಮಹೇಶ್ವರ, ಅನ್ನಪೂರ್ಣೇಶ್ವರಿ, ಪಂಚಮುಖಿ ಆಂಜನೇಯ, ಗಣಪತಿ ಮುಂತಾದ ಇತರ ದೇವರುಗಳ ಸಣ್ಣ ದೇವಾಲಯಗಳಿವೆ. ಹಬ್ಬಗಳು: ಮಹಾಶಿವರಾತ್ರಿ ಇಲ್ಲಿನ ಅತಿದೊಡ್ಡ ಹಬ್ಬ. ಈ ಸಮಯದಲ್ಲಿ ಲಕ್ಷಾಂತರ ಜನರು ಬರುತ್ತಾರೆ. ದಸರಾ ಸಮಯದಲ್ಲಿ ರಥೋತ್ಸವ ನಡೆಯುತ್ತದೆ. ತಲುಪುವ ಮಾರ್ಗ: ಬೆಂಗಳೂರಿನಿಂದ ಸುಮಾರು 70-80 ಕಿಲೋಮೀಟರ್ ದೂರದಲ್ಲಿದೆ. ಹತ್ತಿರದ ರೈಲ್ವೆ ನಿಲ್ದಾಣ ಬಂಗಾರಪೇಟೆ. ಈ ದೇವಸ್ಥಾನವು ಪ್ರತಿದಿನ ನೂರಾರು ಭಕ್ತರನ್ನು ಆಕರ್ಷಿಸುತ್ತದೆ ಮತ್ತು ಪ್ರವಾಸಿ ತಾಣವಾಗಿ ಗುರುತಿಸಲ್ಪಟ್ಟಿದೆ. ಕೋಟಿಲಿಂಗೇಶ್ವರ ಕೋಟಿಲಿಂಗಗಳ ಉದ್ಭವ ಕಥೆ. ಬಹಳ ಹಿಂದಿನ ಕಾಲದಲ್ಲಿ ಆಕಾಶಕ್ಕೂ ಭೂಮಿಗೂ ನಡುವೆ ದೇವತೆಗಳ ಶಕ್ತಿ ಕಡಿಮೆಯಾಗುತ್ತಿದ್ದ ಕಾಲ. ಧರ್ಮ ಕುಸಿಯುತ್ತಿತ್ತು, ಅಧರ್ಮ ಹೆಚ್ಚುತ್ತಿತ್ತು. ಆ ಸಮಯದಲ್ಲಿ ದೇವತೆಗಳೆಲ್ಲ ಕೈಲಾಸಕ್ಕೆ ಹೋಗಿ ಪರಮಶಿವನನ್ನು ಶರಣಾದರು. ಇಂದ್ರನು ಕೈಜೋಡಿಸಿ ಹೇಳಿದನು, ಪ್ರಭು, ಭೂಮಿಯಲ್ಲಿ ಭಕ್ತಿಯ ಬೆಳಕು ಮಂಕಾಗಿದೆ. ನಿಮ್ಮ ಮಹಿಮೆಯನ್ನು ಮತ್ತೆ ಜಗತ್ತಿಗೆ ತೋರಿಸಬೇಕು. ಶಿವನು ಧ್ಯಾನದಿಂದ ಕಣ್ಣು ತೆರೆಯುತ್ತಾ ಹೇಳಿದರು, ಭಕ್ತಿಯು ಬಲವಂತದಿಂದಲ್ಲ, ತಪಸ್ಸಿನಿಂದ ಹುಟ್ಟಬೇಕು. ಒಬ್ಬ ಸತ್ಯಭಕ್ತನಿಂದ ಈ ಕಾರ್ಯ ನಡೆಯಲಿ. ಕುಬೇರನ ಗರ್ವ ಮತ್ತು ಶಾಪ. ಆ ಸಮಯದಲ್ಲಿ ಕುಬೇರನಿಗೆ ತನ್ನ ಅಪಾರ ಸಂಪತ್ತಿನ ಮೇಲೆ ಅಹಂಕಾರ ಉಂಟಾಯಿತು. ನನ್ನಷ್ಟು ಶ್ರೀಮಂತನಿಲ್ಲ ಎಂದು ಅವನು ಭಾವಿಸಿದ. ಇದನ್ನು ತಿಳಿದ ನಾರದ ಮುನಿ ಕುಬೇರನ ಗರ್ವ ಒಡೆಯಲು ಶಿವನ ಬಳಿ ಕರೆದೊಯ್ದರು. ಶಿವನು ನಗುತ್ತಾ ಹೇಳಿದರು, ಕುಬೇರ, ನಿನ್ನ ಸಂಪತ್ತು ನನ್ನ ಭಕ್ತಿಯ ಮುಂದೆ ಏನೂ ಅಲ್ಲ. ನೀನು 1 ಕೋಟಿ ಶಿವಲಿಂಗಗಳನ್ನು ಸ್ಥಾಪಿಸಿ ಪೂಜೆ ಮಾಡು. ಕುಬೇರನಿಗೆ ಅಸಾಧ್ಯವೆನಿಸಿತು. ಆದರೂ ಶಿವಾಜ್ಞೆ ತಪ್ಪಲಾರದೆ ಭೂಮಿಗೆ ಇಳಿದ. ಭೂಮಿಯಲ್ಲಿ ತಪಸ್ಸು, ಲಿಂಗಗಳ ಸೃಷ್ಟಿ. ಕುಬೇರನು ದಕ್ಷಿಣದ ಒಂದು ಪವಿತ್ರ ಸ್ಥಳವನ್ನು ಆಯ್ಕೆ ಮಾಡಿಕೊಂಡನು. ಅಲ್ಲಿ ಪ್ರತಿದಿನ ಮಣ್ಣು, ಕಲ್ಲು, ಮರಳುಗಳಿಂದ ಶಿವಲಿಂಗಗಳನ್ನು ರೂಪಿಸಿ ಪೂಜೆ ಮಾಡುತ್ತಿದ್ದ. 1 ದಿನ, 1 ವರ್ಷ, 1000 ವರ್ಷ. ಲಿಂಗಗಳ ಸಂಖ್ಯೆ ಲಕ್ಷಕ್ಕೆ ತಲುಪಿತು. ಆದರೆ ಕೋಟಿ ಇನ್ನೂ ದೂರವೇ. ಅವನ ದೇಹ ಕ್ಷೀಣಿಸಿತು. ಮನಸ್ಸಿನ ಗರ್ವ ಕರಗಿತು. ಅವನು ಕಣ್ಣೀರಿನಿಂದ ಶಿವನನ್ನು ಕರೆದುಕೊಂಡ. ಪ್ರಭು, ಈಗ ನನಗೆ ತಿಳಿಯಿತು. ಸಂಪತ್ತು ಶಾಶ್ವತವಲ್ಲ, ಭಕ್ತಿ ಮಾತ್ರ ಶಾಶ್ವತ. ಶಿವನ ಪ್ರತ್ಯಕ್ಷತೆ. ಆ ಕ್ಷಣ ಭೂಮಿ ಕಂಪಿಸಿತು. ಆಕಾಶದಿಂದ ಬೆಳಕು ಇಳಿಯಿತು. ಶಿವನು ಪ್ರತ್ಯಕ್ಷನಾದ. ಕುಬೇರ, ನೀನು ಕೋಟಿ ಲಿಂಗಗಳನ್ನು ಮಾಡಿಲ್ಲ, ಆದರೆ ಕೋಟಿ ಹೃದಯಗಳಷ್ಟು ಶುದ್ಧ ಭಕ್ತಿ ತೋರಿಸಿದ್ದೀಯ. ಶಿವನು ತನ್ನ ತ್ರಿಶೂಲವನ್ನು ಭೂಮಿಗೆ ತಾಗಿಸಿದ. ಕ್ಷಣಾರ್ಧದಲ್ಲಿ ಒಂದೇ ಸ್ಥಳದಲ್ಲಿ ಕೋಟಿ ಶಿವಲಿಂಗಗಳು ಆತ್ಮರೂಪದಲ್ಲಿ ಉದ್ಭವಿಸಿದವು. ಅದೇ ಸ್ಥಳಕ್ಕೆ ಹೆಸರು ಬಂದಿತು ಕೋಟಿಲಿಂಗೇಶ್ವರ. ವರ ಮತ್ತು ಆಶೀರ್ವಾದ. ಶಿವನು ಹೇಳಿದರು, ಇಲ್ಲಿ ಭಕ್ತಿಯಿಂದ 1 ಲಿಂಗಕ್ಕೂ ಪೂಜೆ ಮಾಡಿದರೂ ಕೋಟಿಲಿಂಗ ಪೂಜೆಯ ಫಲ ದೊರೆಯುತ್ತದೆ. ಅಂದಿನಿಂದ ಆ ಸ್ಥಳದಲ್ಲಿ ದುಃಖಿಗಳು ಶಾಂತಿ ಕಂಡರು, ನಿರಾಶ್ರಿತರು ಆಶ್ರಯ ಪಡೆದರು. ಭಕ್ತಿಯ ಬೆಳಕು ಮತ್ತೆ ಜಗತ್ತಿಗೆ ಹರಡಿತು.